ಒಂದಾನೊಂದು ಕಾಲದಲ್ಲಿ ಒಂದು ಹಸಿರು ಹಸಿರು ಕಾಡಿತ್ತು. ಆ ಕಾಡು ತುಂಬಾ ನಿಶ್ಶಬ್ದ, ಗಾಳಿಯ ಸದ್ದು, ಎಲೆಗಳ ಸಂಚಲನ, ಹಕ್ಕಿಗಳ ಕೂಗು ಎಲ್ಲವೂ ಸುಂದರವಾಗಿತ್ತು. ಒಂದು ದಿನ 3 ಮಕ್ಕಳು ಮಯಾ, ಚಿನ್ನು ಮತ್ತು ವಿಕ್ಕಿ ಆ ಕಾಡಿಗೆ ಆಟವಾಡಲು ಹೊರಟರು. ಕಾಡಿಗೆ ಹೋದರೂ ಅವರಿಗೆ ಸ್ವಲ್ಪ ಭಯವಾಗಿತ್ತು, ಆದರೆ ಕುತೂಹಲ ಹೆಚ್ಚು. ಕಾಡಿನ ಒಳಗೆ ಗೆಳತಿಯಂತೆ ಒಂದು ಚಿಕ್ಕ ಕರುಳಿ, ಒಳ್ಳೆಯ ಕೋತಿ ಮತ್ತು ಬಣ್ಣಬಣ್ಣದ ಗಿಳಿ ಅವರನ್ನು ನೋಡುತ್ತಿದ್ದವು. ಮಕ್ಕಳು ನಗುತ್ತಾ ನಿಧಾನವಾಗಿ ಪ್ರಾಣಿಗಳ ಬಳಿ ಹೋದರು. ಮಯಾ ತನ್ನ ಬ್ಯಾಗಿನಲ್ಲಿ ಇದ್ದ ಒಂದು ಸೇಬನ್ನು ಕರುಳಿಗೆ ಕೊಟ್ಟಳು. ಚಿನ್ನು ಹಣ್ಣುಗಳನ್ನು ಕೋತಿಗೆ ಕೊಟ್ಟನು. ವಿಕ್ಕಿ ಹೂವನ್ನು ಗಿಳಿಗೆ ಕೊಟ್ಟನು. ಪ್ರಾಣಿಗಳು ಸಂತೋಷದಿಂದ ಮಕ್ಕಳ ಸುತ್ತ ಕುಣಿದವು. ನಂತರ ಎಲ್ಲರೂ ಸೇರಿ ಲೂಕೋಲಿ, ಓಟದಾಟ ಮತ್ತು ಕೋತಿ ಹಗ್ಗ ಜಿಗಿತ ಆಟ ಆಡಿದರು. ಮರದ ಮೇಲೆ ಕೋತಿ ಜಿಗಿಯುತ್ತಿದ್ದರೆ ಗಿಳಿ ಮೇಲಿಂದ ಹಾಡುತ್ತಿದ್ದಿತು. ಕರುಳಿ ನೆಲದಲ್ಲಿ ಓಡಾಡುತ್ತಿತ್ತು. ಮಕ್ಕಳು ನಗುತ್ತಾ, ಪ್ರಾಣಿಗಳು ಕುಣಿಯುತ್ತಾ, ಕಾಡು ಆ ದಿನ ತುಂಬಾ ಚೈತನ್ಯದಿಂದ ತುಂಬಿತ್ತು. ಸಂಜೆ ಆಗುತ್ತಿದ್ದಂತೆ ಮಕ್ಕಳು ಮನೆಗೆ ಹೊರಟರು. ಪ್ರಾಣಿಗಳು ಅವರ ಹಿಂದಿನಿಂದ ಓಡಿ ಬಂದ ಹೀಗಂದವು, ನೀವು ಮತ್ತೆ ಬರ್ತೀರಾ? ಇಂದು ತುಂಬಾ ಮೋಜಾಯಿತು. ಮಕ್ಕಳು ನಗುತ್ತಾ ಉತ್ತರಿಸಿದರು, ಖಂಡಿತ ಬರುತ್ತೇವೆ, ನೀವು ನಮ್ಮ ಕಾಡಿನ ಸ್ನೇಹಿತರು.